ಎಲ್ಲರಿಗೂ ನಮಸ್ಕಾರ, प्रणाम है। फर्स्ट आपको छठ पूजा का विशेष दिन है, आपका शुभकामना है। ಎಲ್ಲರೂ ಕೂಡ ಛಟ್ ಪೂಜಾ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಶುಭವಾಗಲಿ ಅಂತ ಹೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ। आप सबको छठ पूजा का शुभकामनाएं। मैं भगवान से प्रार्थना करता हूं आप सबके लिए। ಕನ್ನಡ ಅರ್ಥ ಆಗ್ತದಾ? हाँ ಆಲ್ಮೋಸ್ಟ್ ಬರುತ್ತೆ ಸರ್। ಓಹೋ, ಎಲ್ಲ ಆಲ್ಮೋಸ್ಟ್ ಎಲ್ಲ ಕನ್ನಡ ಕಲ್ತು ಬಿಟ್ಟಿದ್ದೀರಾ? ಬಹಳ ಸಂತೋಷ। ನಿನ್ನೆ ತಾನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿದ್ದೀನಿ। ಬಹಳ ವೇದಿಕೆ ಇರುವಂತ ಎಲ್ಲ ನಿಮ್ಮ ಬಿಹಾರ ಸಂಘದ ಎಲ್ಲ ಪದಾಧಿಕಾರಿಗಳೇ, ಅಧ್ಯಕ್ಷರೇ, ನಮ್ಮ ಮೇಯರ್ ಸಂಪತ್ ಇದ್ದಾರೆ, ನಮ್ಮೆಲ್ಲ ಪದಾಧಿಕಾರಿಗಳು ಕೆಳಗಡೆ ಕೆಲವರೆಲ್ಲ ಕೂತಿದ್ದಾರೆ, ನಮ್ಮ ಮುಖಂಡರುಗಳು ಎಲ್ಲ, ನಿಮ್ಮನ್ನೆಲ್ಲ ಭೇಟಿ ಮಾಡುವಂತ ಒಂದು ದೊಡ್ಡ ಅವಕಾಶ ಇವತ್ತು ನನಗೆ ಸಿಕ್ಕಿದೆ। ನಾನು ನಮ್ಮ ಅಧ್ಯಕ್ಷರು ಕೇಳಿದೆ, ಎಲ್ಲರೂ ನಿಮ್ದು ಸಮುದಾಯ ಭವನ ಇದೆಯಾ, ಆಫೀಸ್ ಇದೆಯಾ ಅಂತ ಈಗ ಕೇಳಿದೆ ನಾನು। ಆಫೀಸ್ ಇಲ್ಲ ನಮ್ದು ಅಂತ ಹೇಳಿದ್ರು। ನನಗೆ ಮುಜುಗರ ಆಗ್ತಾ ಇದೆ, ನೀವು ಯಾವತ್ತೂ ಬಂದು ನನ್ನ ಭೇಟಿ ಮಾಡಿಲ್ಲ। ಮೊದಲು ಒಂದು ಮಾತು ಹೇಳ್ತೀನಿ, ನಿಮ್ಮ ಸಂಘಟನೆಯವರು, ನಿಮ್ಮ ಸಮಾಜದವರು, ಬಿಹಾರಿ ಸಂಘಟನೆಯವರು ನಾನು ಬಂದು ಇನ್ನೊಂದು ವಾರ 10 ದಿನ ಆದ್ಮೇಲೆ ಭೇಟಿ ಮಾಡಿ, ನಾನು ನಮ್ಮ ಬಿಡಿಎಗೂ BMRD ಕಮಿಷನರ್ಗೆ ಹೇಳ್ತೀನಿ, ಏಕೆಂದ್ರೆ ನೀವೆಲ್ಲ ಸೇರಬೇಕು, ಒಂದ್ ಕಡೆ ಸೇರಬೇಕು, ಹಿಂಗೆ ಯಾರ್ದೋ ಜಾಗದಲ್ಲಿ ಸೇರೋದಲ್ಲ। ನಿಮ್ಗೆ ಸಮುದಾಯ ಭವನ ಕಟ್ಕೊಳ್ಳಿಕ್ಕೆ, ನೀವೆಲ್ಲ ಸಂಘಟನೆ ಮಾಡಲಿಕ್ಕೆ ಒಂದು ಜಾಗ ಮಂಜೂರು ಮಾಡಿ ಕೊಡ್ತೀನಿ। ನಾನೀಗಾಗಲೇ ಅಸ್ಸಾಂ ಹೋಗಿದ್ದೆ, ಜೊಬೀನ್ ಅವರ ಕೊನೆಯ ಅಂತ್ಯ ಸಂಸ್ಕಾರಕ್ಕೆ, ಅಲ್ಲೂ ಮಾತು ಕೊಟ್ಟು ಬಂದಿದ್ದೀನಿ। ಸಂಘೆ ಹೊರಗಡೆ ದೇಶದವರು ಕೂಡ ಇಲ್ಲಿ ಬಂದು ಬದುಕ್ತಾ ಇದ್ದಾರೆ, ಹೊರಗಡೆ ರಾಜ್ಯದವರು ಕೂಡ ಬಂದು ಬದುಕ್ತಾ ಇದ್ದಾರೆ। ಪಕ್ಕದ ರಾಜ್ಯದವರು ನೀವೆಲ್ಲ ಶ್ರಮಜೀವಿಗಳು, ಸುಮಾರು ವರ್ಷದಿಂದ ಇದ್ದೀರಿ। ಬಿಹಾರ್ ಅವರು ಇಲ್ಲ ಅಂದ್ರೆ ಇಂಥ ಒಂದು ಕಟ್ಟಡಗಳನ್ನ ಬೆಂಗಳೂರಿನಲ್ಲಿ ಕಟ್ಟಕ್ ಆಗ್ತಿರ್ಲಿಲ್ಲ। ಒಳ್ಳೆ ಕಾರ್ಪೆಂಟ್ರಿ ಕೆಲಸ ಇರ್ಬೋದು, ಎಲೆಕ್ಟ್ರಿಕ್ ಕೆಲಸ ಇರ್ಬೋದು, ಮನೆ ಕೆಲಸ ಇರ್ಬೋದು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೆಲಸ ಇರ್ಬೋದು, ಎಲ್ಲತ್ತರಲ್ಲೂ ಬಹಳ ಶ್ರಮಪಟ್ಟು ಜೀವನ ಮಾಡ್ತಾ ಇದ್ದೀರಿ। ನಿಮ್ದು ಒಂದು ದೊಡ್ಡ ಇತಿಹಾಸ ಉಳ್ಳಂತ ರಾಜ್ಯ, ಬಹಳ ಸಂಸ್ಕೃತಿ ಇದೆ, ಒಳ್ಳೆ ದೇಶ ಇದೆ, ನಾವೆಲ್ಲ ಭಾರತೀಯರು। ನಾನು ಒಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ, ಡೆಪ್ಟಿ ಚೀಫ್ ಮಿನಿಸ್ಟರ್ ನೆಕ್ಸ್ಟ್ ಪಾಯಿಂಟ್, ಪಕ್ಷದ ಅಧ್ಯಕ್ಷನಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ। ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಒಂದು ಪಕ್ಷ, ಈ ದೇಶಕ್ಕೆ ರಾಷ್ಟ್ರಗೀತೆ ತಂದುಕೊಟ್ಟಂತ ಪಕ್ಷ, ಈ ದೇಶಕ್ಕೆ ರಾಷ್ಟ್ರಧ್ವಜ ತಂದುಕೊಟ್ಟಂತ ಪಕ್ಷ, ಈ ದೇಶಕ್ಕೆ ಸಂವಿಧಾನ ತಂದುಕೊಟ್ಟಂತ ಪಕ್ಷ। ಆ ಸಂವಿಧಾನದಲ್ಲಿ ನಾವೆಲ್ಲ ರಕ್ಷಣೆಯಿಂದ ನಾವೆಲ್ಲ ಬದುಕ್ತಾ ಇದ್ದೀರಿ। ಇವತ್ತು ಬೇರೆ ಬೇರೆ ಪಾರ್ಟಿಯವರು ದೆಹಲಿಯಲ್ಲೆಲ್ಲ ಅಧಿಕಾರದಲ್ಲಿ ಇರ್ಬೋದು, ಆದ್ರೆ ಅವ್ರಿಗೆ ಶಕ್ತಿ ಕೊಟ್ಟವ್ರು ಯಾರು, ಹಕ್ಕು ಕೊಟ್ಟವ್ರು ಯಾರು, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವ್ರು ಯಾವ ಪಕ್ಷ? ಅವತ್ತು ಯಾವುದು ಬಿಜೆಪಿ ಆಗಲಿ ಬೇರೆ ಪಾರ್ಟಿ ಯಾವುದು ಅಧಿಕಾರದಲ್ಲಿ ಇರಲಿಲ್ಲ, ಕಾಂಗ್ರೆಸ್ ಪಕ್ಷನೇ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಇತಿಹಾಸ ಇದೆ। ಈಗಿನ ಕ್ಷಣದಲ್ಲಿ ನಾವು ಸ್ವಲ್ಪ ದಿನದಿಂದ ಅಲ್ಲಿ ಅಧಿಕಾರದಲ್ಲಿ ಇರದೇ ಇರಬಹುದು, ಆದರೆ ಗಾಂಧಿ ಕುಟುಂಬದ ತ್ಯಾಗ, ಸೋನಿಯಾ ಗಾಂಧಿ ಅವ್ರನ್ನೇ ತೆಗೆದುಕೊಳ್ಳಿ, ಈ ದೇಶದ ಪ್ರಧಾನಮಂತ್ರಿ ಆಗೋ ಯೋಗ ಮನೆ ಬಾಗಿಲಿಗೆ ಬಂದಿತ್ತು। ನನ್ಗ ಅಧಿಕಾರ ಬೇಡ, ಒಬ್ಬ ದೇಶದ ಒಬ್ಬ ಆರ್ಥಿಕ ತಜ್ಞನಿಗೆ ಅವಕಾಶ ಮಾಡಿಕೊಡ ಅಂತೇಳಿ ಮನಮೋಹನ್ ಸಿಂಗ್ಗೆ ಆ ಸ್ಥಾನನ ತ್ಯಾಗ ಮಾಡಿದ್ರು। ಅಂತ ದೊಡ್ಡ ಕುಟುಂಬ ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು ಈ ದೇಶದ ಐಕ್ಯತೆಗೆ, ಸಮಗ್ರತೆಗೆ, ಶಾಂತಿಗೆ ಪ್ರಾಣನೇ ತ್ಯಾಗ ಮಾಡಿದ್ರು। ಅಂತ ಒಂದು ಐತಿಹಾಸಿಕವಾದಂತ ಪಕ್ಷದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ। ಇವತ್ತು ನಾನು ಕೇಳ್ಕೊಳ್ಳೋದು ಇಷ್ಟೇ, ನಾನು ಬಿಹಾರ್ಗೆ ಹೋಗಿದ್ದೆ, ಸುಮಾರು ಲಕ್ಷಾಂತರ ವೋಟ್ಗಳನ್ನ ಕದ್ದಿ ಕಿತ್ತಾಕಿ ಹೊರಗಡೆ ಇರೋರಿಗೆಲ್ಲ ಕೂಡ ದೊಡ್ಡ
ಒಂದು ದೊಡ್ಡ ಅಭಿಯಾನನೇ ನಡೀತು ನಿಮ್ಗೋಸ್ಕರ. ಸೊ ನಿಮ್ಮ ಓಟ್ಗಳ ತೆಗೆದಾಗ ಎಷ್ಟೋ ಜನ ಇವತ್ತು ಇಲ್ಲಿ ಓಟ್ ಇಟ್ಕೊಂಡಿರ್ಬೋದು, ಕೆಲವರು ಅಲ್ಲೇ ಓಟ್ ಇಟ್ಕೊಂಡು ನಿಮ್ಮ ಊರಿನ ಬದುಕನ್ನ ಉಳಿಸ್ಕೊಳ್ಳಿಕ್ಕೆ ಬೇಕಾದಷ್ಟು ಪ್ರಯತ್ನ ಮಾಡ್ತಾ ಇದ್ದೀರಿ. ಅದು ನಿಮ್ ಬಿಟ್ಟಿದ್ದು. ಆದ್ರೆ ನಾನು ಇಲ್ಲಿ ನಿಮ್ಗೆ ಕೇಳಕ್ ನಾನು ಬಂದಿದ್ದೀನಿ ಏನಪ್ಪಾ ಅಂತಂದ್ರೆ, ಈಗ ನೀವೆಲ್ಲ ಈ ರಾಜ್ಯದಲ್ಲಿ ಇದ್ದೀರಿ, ಬೆಂಗಳೂರಲ್ಲಿ ಇದ್ದೀರಿ, ರಾಜ್ಯದಲ್ಲಿ ಇದ್ದೀರಿ. ನಾವು ಯಾವತ್ತೂ ಕೂಡ ನೀವು ಹೊರಗಡೆಯಿಂದ ಬಂದಿದ್ದೀರಿ, ಹೊರಗಡೆ ರಾಜ್ಯವ್ರು ನೀವು ಅಂತ ನಿಮ್ಗೆ ಯಾವ ತರದ ತೊಂದರೆ ಕೂಡ ಯಾವತ್ತೂ ಕೂಡ ಕೊಡ್ಲಿಕ್ಕೆ ನಾವು ಅವಕಾಶ ಕೊಡ್ಲಿಲ್ಲ. ನೀವೆಲ್ಲ ಶಾಂತಿಯಿಂದ ಇದ್ದೀರಿ ಅಂತೇಳಿ. ಬಹುಶಃ ಕೋವಿಡ್ ಸಂದರ್ಭದಲ್ಲಿ ನಿಮ್ಗೆಲ್ಲ ನೆನಪಿರಬೇಕು ಅಂತ ಕಾಣ್ತದೆ. ಕೋವಿಡ್ ಸಂದರ್ಭದಲ್ಲಿ ಒಂದು ದೊಡ್ಡ ಹೋರಾಟ ಮಾಡಿ ನಾನು ಎಲ್ಲ ಬಸ್ಗಳಲ್ಲಿ, ರೈಲ್ಗಳಲ್ಲಿ ನಿಮ್ಮನ್ನೆಲ್ಲ 1/3 ಇದನ್ನ ಬಸ್ ಚಾರ್ಜು, ರೈಲ್ ಚಾರ್ಜ್ ಎಲ್ಲ ಮಾಡಿದ್ರು. ಆಗ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿ ಹೊಸದಾಗಿದ್ದೆ 5 ವರ್ಷದಿಂದ ಹೋರಾಟ ಮಾಡಿ ನಿಮ್ಗೆಲ್ಲ ಉಚಿತವಾಗಿ ಬಸ್ಸಲ್ಲಿ ಕಳಿಸಂತ ವ್ಯವಸ್ಥೆನ ಟ್ರೈನಲ್ಲಿ ತೆಗೆದುಕೊಂಡು ಹೋಗುವಂತ ವ್ಯವಸ್ಥೆಗೆ ಹೋರಾಟ ಅವತ್ತಿನ ಕಾಲದಲ್ಲಿ ನಾನು ಮಾಡಿದ್ದು ತಮಗೆಲ್ಲ ನೆನಪಿರಬೇಕು. ಇವತ್ತು ನಾವು ಎಲೆಕ್ಷನ್ಗೆ ಹೋದೋ, ಇಡೀ ದೇಶ ಒಂದ್ ಕಡೆ ವೋಟ್ ಹಾಕ್ತು. ಆದರೆ ನಮ್ಮ ರಾಜ್ಯದಲ್ಲಿ ನಾನು ಕೊಟ್ಟಂತ ಆಶ್ವಾಸನೆ, ಕೊಟ್ಟಂತ ಗ್ಯಾರಂಟಿ ಇಡೀ ದೇಶಕ್ಕೆ ಇವತ್ತು ಒಂದು ಮಾದರಿಯಾಗಿದೆ. ಉಚಿತವಾಗಿ ವಿದ್ಯುತ್ ಶಕ್ತಿ ಇರ್ಬೋದು, ಹೆಣ್ಮಕ್ಳಿಗಿರ್ಬೋದು, ಅಕ್ಕಿ ಇರ್ಬೋದು. ಕೆಲವರು ಯಾರಿಗೆ ಕಾರ್ಡ್ಗಳು ಇಟ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ಹೆಣ್ಮಕ್ಳು ಮಾತ್ರ ಉಚಿತವಾಗಿ ಇವತ್ತು ಬಸ್ಸಲ್ಲಿ ಫ್ರೀಯಾಗಿ ಹೋರಾಟ ಮಾಡ್ತಾ ಇದ್ದೀರಿ. ಹೆಣ್ಮಕ್ಳು ಇಲ್ಲಿ ಯಾರು ಅಕೌಂಟ್ಗಳು ಇಟ್ಕೊಂಡಿದ್ದಾರೆ, ಯಾರು ಆಧಾರ್ ಕಾರ್ಡ್ ಇಟ್ಕೊಂಡಿದ್ದಾರೆ, ಯಾರು ಹಸಿರು ಕಾರ್ಡ್ ಇಟ್ಕೊಂಡಿದ್ದಾರೆ, ಇವತ್ತು ಕೂಡ ನೀವು ಎಲ್ಲಿಯವರಾದ್ರೂ ಕೂಡ ನಿಮ್ಗೆ ಇವತ್ತು ಕೂಡ ತಿಂಗಳಿಗೆ 2,000 ರೂಪಾಯಿ ಬರ್ತಾ ಇದೆ. ಅನೇಕ ಉಚಿತವಾಗಿ ವಿದ್ಯುತ್ ಶಕ್ತಿ 200 ಕೂಡ ಇಲ್ಲಿ ವಾಸ ಮಾಡೋದಕ್ಕೆ ಬರ್ತಾ ಇದೆ. ನಮ್ಮನ್ನು ನೋಡಿ ನಮ್ಗೆ ಯಾರು ಟೀಕೆ ಮಾಡಿದ್ರು, ಆ ಟೀಕೆ ಮಾಡಿದವರೆಲ್ಲ ಅವರ ಬೇರೆ ರಾಜ್ಯಗಳಲ್ಲಿ ಇವತ್ತು ಅದನ್ನ ಪಾಲನೆ ಮಾಡಿ ಈಗ ಒಂದೇ ತಿಂಗಳಿಗೆ ಇವತ್ತು ಕೊಡಕ್ಕೆ ಇವತ್ತು ಹೊರಟಿದ್ದಾರೆ. ಇಲ್ಲಿ ನಾನು ಅದನ್ನ ಮಾತಾಡಕ್ ಹೋಗಲ್ಲ. ನಾವು ಯೋಚನೆ ಮಾಡಿದ್ದು ನಿಮ್ನೆಲ್ಲ ಬದುಕಿನಲ್ಲಿ ನಾವು ಸಹಾಯ ಮಾಡಬೇಕು ಅಂತೇಳಿ ಅಂತ 5 ಗ್ಯಾರಂಟಿಗಳನ್ನ ಕೊಟ್ಟು ಇಡೀ ದೇಶಕ್ಕೆ ಮಾದರಿಯಾಗಿದ್ದೆ. ಇವತ್ತು ನಾನು ನಿಮ್ನೆಲ್ಲ ರಿಕ್ವೆಸ್ಟ್ ಏನ್ ಮಾಡಕ್ ಬಂದಿದ್ದೀನಿ ಅಂದ್ರೆ, ನಿಮ್ದೆಲ್ಲ ಸಂಘಟನೆ ಇದೆ, ರಾಜ್ಯದ ವಿವಿಧ ಮೂಲೆಯಲ್ಲಿ ಇದ್ದೀರಿ, ಇಲ್ಲಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀರಿ, ಕೆಲವರು ಅಲ್ಲಿ ಓಟ್ ಇಟ್ಕೊಂಡಿದ್ದೀರಿ, ಕೆಲವರು ಇಲ್ಲಿ ವಾಸ ಮಾಡ್ತಾ ಇದ್ದೀರಿ, ನಿಮ್ ಸಂಬಂಧಗಳು, ಬದುಕು ಎಲ್ಲ ನಂಟಿಸ್ತಾನ ಎಲ್ಲ ಅಲ್ಲಿದೆ. ನಿಮ್ ಕೆಲ ಶಕ್ತಿ ಮೀರಿ ನಿಮ್ ಓಟು ಅಲ್ಲಿರೋರೆಲ್ಲ ದಯವಿಟ್ಟು ನೀವು ಹೋಗ್ಬೇಕಲ್ಲಿಗೆ. ನಾನು ಕ್ರೀಡೆಯವ್ರಿಗೆ ಹೇಳಿ ಬೇರೆ ಬೇರೆ ಯೋಜನೆಗೆ ನಿಮ್ಗೆ 3 ದಿನ ಹೋಗಿ ಬರಕ್ಕೆ ರಜಾ ಕೊಡುವಂತ ವ್ಯವಸ್ಥೆನೂ ಕೂಡ ನಾನು ಕ್ರೀಡೆ ಸಂಸ್ಥೆಯವ್ರಿಗೆ, ಯಾರ್ಯಾರು ಬಿಹಾರ್ ಮತದಾರರಿದ್ದಾರೆ ಅವರೆಲ್ಲರೂ ಕೂಡ ಬಡವರು ಹೋಗ್ಲಿಕ್ಕೆ ಅವ್ರಿಗೆ ರಜಾ ಕೊಡಬೇಕು 3 ದಿನ ಅಂತ ಹೇಳಿ ನಾನು ಅವ್ರಿಗೆ ತಿಳಿಸ್ತೇನೆ. ಯಾಕೆಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾನದ ಹಕ್ಕಿದೆಯಲ್ಲ, ನೀವು ಆ ಮತನ ವೇಸ್ಟ್ ಮಾಡ್ಕೋಬಾರ್ದು. ಈ ದೇಶಕ್ಕೋಸ್ಕರ, ನಿಮ್ ರಾಜ್ಯದ ಅಭಿವೃದ್ಧಿಗೋಸ್ಕರ ಕೊಟ್ಟಿದ್ದೀರಿ. ಇವತ್ತು ಬಿಹಾರ ರಾಜ್ಯ ಆಳ್ತ ನಿತೀಶ್ ಕುಮಾರ್ ಕೈಲಿ ಇಲ್ಲ. ನಿತೀಶ್ ಕುಮಾರ್ದು ಕೊನೆ ಅಧ್ಯಾಯ ನಾನೀಗ ಚರ್ಚೆ ಮಾಡಕ್ ಹೋಗುದಿಲ್ಲ. ಆದರೆ ಇವತ್ತು ಈ ರಾಜ್ಯಕ್ಕೆ ಮತ್ತೆ ಸೋನಿಯಾ ಗಾಂಧಿ ಅವರು ಈ ದೇಶಕ್ಕೆ ಹೆಂಗ್ ತ್ಯಾಗ ಮಾಡಿದ್ರು, ಹಂಗೆ ಲಲ್ಲೂ ಪ್ರಸಾದ್ ಯಾದವ್ ಕೂಡ ಪಾಪ ಆರೋಗ್ಯ ಇಲ್ಲ. ಆದರೆ ಅವರ ಸುಪುತ್ರ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಈಗಾಗಲೇ ರಾಹುಲ್ ಗಾಂಧಿ ಅವರು ಘೋಷಣೆಯನ್ನ ಮಾಡಿದ್ದಾರೆ. ನಾವೆಲ್ಲ ಮಹಾಗಠಬಂಧನ್ಗೆ ಸಹಾಯ ಮಾಡಬೇಕು ಅಂತೇಳಿ ನೀವೆಲ್ಲ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ನೆಂಟರಿಗೆ ನೀವೆಲ್ಲ ಹೋಗಿ ತಿಳಿಸಬೇಕು ಅಂತ ಕೇಳ್ಕೊಳ್ಳಿಕ್ಕೆ, ಕೈ ಮುಗಿದು ಕೇಳ್ಕೊಳ್ಳಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಸೊ ನೀವೆಲ್ಲ ಈಗಿಂದನೇ ಹೋಗಿ ತಿಳಿಸಿ, ಅಲ್ಲಿಗೆ ಹೋಗಿ ಇಲ್ಲಿರೋರು ಎಲ್ಲ ಹೋಗಿ, ನಿಮ್ಗೆಲ್ಲ ವಾಟ್ಸಪ್ ಮೆಸೇಜು, ಗ್ರೂಪ್ಗಳು ಎಲ್ಲ ಇದೆ. ಸೊ ಡಿ.ಕೆ. ಶಿವಕುಮಾರ್ ಬಂದಿದ್ರು, ನೀವು ನನಗೆ ದೊಡ್ಡ ಸ್ಥಾನ ಬೇಕು ಅಂತ ಹೇಳಿದಿರಿ, ಅದು ಮುಖ್ಯ ಅಲ್ಲ. ಅಲ್ಲಿ ಬಿಹಾರಲ್ಲಿ ಮಹಾಗಠಬಂಧನ ಅಧಿಕಾರಕ್ಕೆ ತಂದ್ರೆ ನನಗೆ ಎಲ್ಲಾ ಸ್ಥಾನನೂ ನೀವು ಕೊಟ್ಟಂಗೆ, ಇದನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಳಿ. ರಾಹುಲ್ ಗಾಂಧಿ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು. ಒಂದು ದೊಡ್ಡ ಕುಟುಂಬ ಈ ದೇಶಕ್ಕೆ ತ್ಯಾಗ ಮಾಡಿದೆ. ಸೊ ಅವ್ರಿಗೆ ಶಕ್ತಿ ಕೊಡಬೇಕು. ಅದನ್ನೇ ಇವತ್ತು ತೇಜಸ್ವಿ ಅವರು ಇವತ್ತು ಘೋಷಣೆ ಕೂಡ ಮಾಡಿದ್ದಾರೆ.
ನಾವೆಲ್ಲ ಅಣ್ಣ ತಮ್ಮದಿರಂತೆ ಇರೋಣ. ಇಲ್ಲಿ ನಿಮ್ಮ ಸಂಸ್ಥೆಯವರಿಗೆ ನಾನು ಹೇಳ್ತಾ ಇದ್ದೀನಿ, ಇನ್ನೊಂದು ತಿಂಗಳೊಳಗಡೆ ನಾನು ಹೊಸ ನೋಟಿಫಿಕೇಶನ್ ರಿಸರ್ವೇಶನ್ ಮಾಡ್ಬಿಡ್ತೀನಿ. ಬೇರೆ ರಾಜ್ಯದ ಸಂಘಟನೆಗಳಿಗೆ ಕೆಲವು ಜಾಗ ಕೊಡ್ಲಿಕ್ಕೆ, ಯಾಕಂದ್ರೆ ನಿಮ್ಗೆಲ್ಲ ಸಂಘಟನೆ ಮಾಡ್ಲಿಕ್ಕೆ ಒಂದು ಆಫೀಸ್ಗೆ ಮಾಡ್ಬಿಡ್ತೀನಿ. ನೀವೆಲ್ಲ ಅರ್ಜಿ ಹಾಕೊಳ್ಳಿ. ಆಗ ನೀವೆಲ್ಲ ಸೇರಿ ನಿಮ್ದೆಲ್ಲ ಪುಟ್ಟ ಕಾಣಿಕೆ ತೆಗೆದುಕೊಂಡು ನಿಮ್ಮ ಸಂಸ್ಥೆಯವರು ಒಂದು ಬಿಲ್ಡಿಂಗ್ ನೀವೆಲ್ಲ ಸೇರ್ತಾ ಇರಬೇಕು. ನಿಮ್ಮ ಸಂಸ್ಕೃತಿ ಏನಿದೆ, ನಿಮ್ಮ ಪರಂಪರೆ ಏನಿದೆ, ನಿಮ್ಮ ಕಲ್ಚರ್ ಏನಿದೆ, ನಿಮ್ಮ ಮಿಲನ ಏನಿದೆ, ನಿಮ್ಮ ಬಾಂಧವ್ಯ ಏನಿದೆ, ನಿಮ್ಮಲ್ಲಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡುವಂಥದ್ದು. ಯಾಕೆಂದ್ರೆ ಜೊತೆಗೂಡು ಯಾವಾಗ್ಲೂ ಇರಬೇಕು, ಜೊತೆಗೆ ನಿಮ್ಮ ಕಷ್ಟ ಸುಖಕ್ಕೆ ಹಂಚ್ಕೊಳ್ಬೇಕು. ಏನಾದ್ರು ಯಾರಿಗಾರು ತೊಂದರೆ ಆಯ್ತು, ಸಮಸ್ಯೆ ಆಯ್ತು ಅಂದ್ರೆ ನಮ್ಮ ಹತ್ರ ಬಂದು ತಿಳಿಸ್ಬೇಕು. ಶಿಸ್ತನ್ನು ಕೂಡ ಕಾಪಾಡಬೇಕು. ಬೆಂಗಳೂರು ನಗರ ಇದು ನಾನು ನಿಮ್ಮ ರಾಜ್ಯಕ್ಕೆ ಹೋಲಿಕೆ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಬೆಂಗಳೂರು ನಗರ ಇದೊಂದು ಅಂತಾರಾಷ್ಟ್ರೀಯ ನಗರ. ಎಲ್ಲರನ್ನೂ ಕೂಡ ನಾವು ಇಲ್ಲಿ ಸ್ವೀಕಾರ ಮಾಡ್ತಾ ಇದ್ದೇವೆ. 1,40,00,000 ಜನ ಇಲ್ಲಿದ್ದಾರೆ. ಗಾಡಿಗಳಿದೆ. ನಾನು ಇಲ್ಲಿ ಬ್ಯಾಟರಾಯನಪುರ ಒಳಗಡೆ ಕೃಷ್ಣ ಬೈರೇಗೌಡರಿಗೆ ಈಗ ನನಗೆ ಜಾಗ ಹೇಳಿರ್ಲಿಲ್ಲ ಎಲ್ಲಿ ಮಾಡ್ತೀವಿ ಅಂತ. ಆಮೇಲೆ ಗೊತ್ತಾಯ್ತು ಇದು ಬ್ಯಾಟರಾಯನಪುರಕ್ಕೆ ಸೇರ್ತದೆ ಅಂತ. ಇಲ್ಲಾಂದ್ರೆ ಇನ್ನ ಅನೇಕ ಲೀಡರ್ಸ್ಗೆಲ್ಲ ನಾನು ಹೇಳ್ತಾ ಇದ್ದೆ. ಅವ್ರಿಗೂ ಕೂಡ ನೀವೆಲ್ಲ ಸಹಕಾರ ಕೊಡಿ. ಯಾರು ಓಟ್ ಇದೆ ನೀವು ಅವ್ರ ಪರವಾಗಿ ನಿಂತ್ಕೊಂಡಿರಿ. ಅವರು ಒಳ್ಳೆ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಭವಿಷ್ಯದ ಅವರು ಕೂಡ ಒಬ್ಬ ನಾಯಕರವರು. ಸೊ ಒಳ್ಳೆ ಕೆಲಸ ಅವರು ಕೂಡ ಮಾಡ್ತಾ ಇದ್ದಾರೆ. ಇಡೀ ಬೆಂಗಳೂರು ನಗರ ಮುಂದಕ್ಕೆ ಕಾರ್ಪೊರೇಷನ್ ಕೂಡ ಬರ್ತಾ ಇದೆ. ಯಾರು ಓಟ್ ಇದೆ ಹೊಸ ಗ್ರೇಟರ್ ಬೆಂಗಳೂರು ಮಾಡಿ ಇವತ್ತು ನಾನು ಅದಕ್ಕೊಂದು ಹೊಸ ರೂಪ ಕೊಡಬೇಕು ಅಂತ ಹೊರಟಿದ್ದೇನೆ. ತಾವೆಲ್ಲ ಸೇರಿ ನನಗೆ ಸಹಕಾರವನ್ನು ಕೊಡಬೇಕು. ಇವತ್ತು ಮಹಾಗಠಬಂಧನ್ ಏನಿದೆ, ಮಹಾಗಠಬಂಧನ ಏನು ಗುರುತುಗಳೇನಿದೆ, ಕಮ್ಯುನಿಸ್ಟ್ ಇರ್ಬೋದು, ಬೇರೆ ಪಾರ್ಟಿ ಇರ್ಬೋದು, ಲಲ್ಲು ಪಾರ್ಟಿ ಅವರು ಇರ್ಬೋದು, ನಮ್ಮ ಜೆಡಿ ಇನ್ನೊಂದು ಆರ್ಜೆಡಿ ಆಮೇಲೆ ಇನ್ನ ಎಲ್ಲ ಅಲೈನ್ಸ್ ಪಾರ್ಟಿಗಳೆಲ್ಲ ಇದೆಯಲ್ಲ, ವಿಐಪಿ ಇವೆಲ್ಲ ಏನಿದೆ ಎಲ್ಲ ಮಹಾಗಠಬಂಧನ್ ಪಾರ್ಟಿಗೆ ಎಲ್ಲೇ ಇರಲಿ ನೀವು ಅದಕ್ಕೆಲ್ಲ ತಾವೆಲ್ಲ ವೋಟ್ ಹಾಕಿ ನಮ್ಮ ಮಹಾಗಠಬಂಧನ ಗೆಲ್ಲಿಸಿ ತೇಜಸ್ವಿ ಯಾದವ್ಗೆ ಈ ರಾಜ್ಯದ ಬಿಹಾರ ರಾಜ್ಯದ ಮುಖ್ಯಮಂತ್ರಿ ಮಾಡಲಿಕ್ಕೆ ನಿಮ್ದೊಂದು ಸಣ್ಣ ಒಂದು ವೋಟ್ ಆಗ್ಲಿ. ಒಂದೊಂದು ವೋಟಲ್ಲೇ ಕೆಲವರು ಪಾರ್ಲಿಮೆಂಟ್ ಸೋತಿದ್ದಾರೆ, ಅಸೆಂಬ್ಲಿ ಸೋತಿದ್ದಾರೆ, ಅದೆಲ್ಲ ಇದೆ. ಅದಕ್ಕೆ ನೀವು ಸಹಾಯ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ನಾನ್ ಪಕ್ಷದ ಅಧ್ಯಕ್ಷನಾಗಿದ್ದೀನಿ, ನಾನು ಉಪಮುಖ್ಯಮಂತ್ರಿ ಆಗಿದ್ದೀನಿ. ನಾವೆಲ್ಲ ನಿಮ್ ಜೊತೆ ಇದ್ದು ನಿಮ್ಗೆ ಶಕ್ತಿ ತುಂಬಲಿಕ್ಕೆ ನಾವು ಬದ್ಧವಾಗಿದ್ದೇವೆ ಅನ್ನೋ ಮಾತನ್ನ ಹೇಳಲಿಕ್ಕೆ ನಾನು ಬಂದಿದ್ದೇನೆ. ನಿಮ್ಮ ಸಂಸ್ಥೆ ಅಧ್ಯಕ್ಷರು ಇಲ್ಲೆಲ್ಲ ಸೇರಿಸಿದ್ದಾರೆ, ನಿಮ್ನೆಲ್ಲ ಆಹ್ವಾನ ಮಾಡಿದ್ದಾರೆ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ ನಿಮ್ನೆಲ್ಲ ಸೇರಿಸಿ ಅಂತೇಳಿ, ನಿಮ್ನೆಲ್ಲ ಭೇಟಿ ಮಾಡಬೇಕು ಅಂತೇಳಿ. ಇವತ್ತು ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಮುಂದಿನ ದಿನದಲ್ಲಿ ಬೇರೆ ಸಂದರ್ಭದಲ್ಲಿ ಬಂದು ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ. ನಿಮ್ಮ ಸಂಬಂಧ ಇಟ್ಕೊಳ್ಳೋಣ. ನೀವು ಕರ್ನಾಟಕದಲ್ಲಿ ಇಲ್ಲಿ ಬೆಳೀತಾ ಇದ್ದೀರಿ, ಇಲ್ಲಿ ಬದುಕ್ತಾ ಇದ್ದೀರಿ, ಕನ್ನಡ ಮಾತಾಡ್ತಾ ಇದ್ದೀರಿ. ಇದಕ್ಕಿಂತ ಖುಷಿ ನನಗೆ ಇನ್ನೇನಿದೆ. ಎಲ್ಲ ನೀವೆಲ್ಲ ಕನ್ನಡಿಗರಾಗ್ಬಿಟ್ಟಿದ್ದೀರಿ. ಆದ್ರೆ ನಿಮ್ಮ ಮೂಲ ಊರು ನೀವು ಮರಿಬೇಡಿ. ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ನಿಮ್ ಫ್ರೂಟು ನೆನ್ಪಿಟ್ಕೊಂಡಿರಿ, ನಿಮ್ಮ ಮೂಲ ನೆನ್ಪಿಟ್ಕೊಳ್ಳಿ, ನಿಮ್ ಬೇರ್ ನೆನ್ಪಿಟ್ಕೊಳ್ಳಿ. ಆ ರಾಜ್ಯಕ್ಕೆ ಒಳ್ಳೇದಾಗಬೇಕಾದ್ರೆ ಮಹಾಗಠಬಂಧನ ಗೆಲ್ಲಿಸಬೇಕು. ಈ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗಬೇಕು, ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ಈ ಕೆಲಸ ತಾವೆಲ್ಲ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥಿಸಿ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.